ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಂಡೆನ್ಸ್ಡ್ ಮಿಲ್ಕ್, ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಯಾವ ರೀತಿ ಮಾಡೋದಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀವಿ. ಇದು 3 ಕಪ್ ಆಗೋಷ್ಟು ಆಗಿದೆ. ಈ ಕಂಡೆನ್ಸ್ಡ್ ಮಿಲ್ಕ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಪಾಯಸ ಮಾಡೋಕ್ಕೆ, ಆಮೇಲೆ ಐಸ್ ಕ್ರೀಮ್ ಮಾಡೋಕ್ಕೆ, ಇದೆಲ್ಲದಕ್ಕೂ ಕಂಡೆನ್ಸ್ಡ್ ಮಿಲ್ಕನ್ನು ಯೂಸ್ ಮಾಡ್ತೀವಿ. ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಯಾವ ರೀತಿ ಸಿಂಪಲ್ಲಾಗಿ 2 ಐಟಮ್ಸಿಂದ ಕಂಡೆನ್ಸ್ಡ್ ಮಿಲ್ಕ್ ಮಾಡೋದಂತ ನೋಡ್ತಾ ಹೋಗೋಣ. ಇವಾಗ ನಾನು 3 ಕಪ್ ಆಗೋಷ್ಟು ಹಾಲನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದರಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕಿ ಸಕ್ಕರೆ ಕರಗುವವರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡದೆ ಕಂಟಿನ್ಯೂಯಸ್ ಆಗಿ ಸಕ್ಕರೆನ ತಿರುಗಿಸ್ತಾ ಇರಿ. ಸಕ್ಕರೆ ಎಲ್ಲ ಕರಗಿಬಿಟ್ಟು ಹಾಲು ಕುದಿಬೇಕಾಗತ್ತೆ. ಆದಷ್ಟು ದಪ್ಪ ತಳ ಇರೋ ಪಾತ್ರೆನ ತೆಗೆದುಕೊಳ್ಳಿ. ಸ್ವಲ್ಪ ಪಾತ್ರೆ ದೊಡ್ಡದೇ ಇರಲಿ. ಒಂದು ಅರ್ಧ ಗಂಟೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕಾಗುತ್ತೆ. ಮಧ್ಯ ಮಧ್ಯ ಸ್ವಲ್ಪ ಸ್ಪೂನಿಂದ ತಿರುಗಿಸ್ತಾ ಇರಿ, ತಳ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಿಮಗೆ ನಮ್ಮ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಹೆಚ್ಚು ಲೈಕ್ ಮಾಡಿದಷ್ಟು ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ. ನೀವೇನು ಹಾಲು ತಗೊಂಡಿರ್ತೀರಲ್ಲ ಅದು ಚೆನ್ನಾಗಿ ಕುದ್ಬಿಟ್ಟು ಒಂದು 50% ಅಷ್ಟು ಆಗಿರಬೇಕು. ಕಂಡೆನ್ಸ್ ಮಿಲ್ಕನ್ನು ನೀವು ಮದುವೆ ಮನೆಗಳಲ್ಲಿ ಪಾಯಸ ಮಾಡ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಐಸ್ ಕ್ರೀಮ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನೀವು ಫ್ರೂಟ್ ಸಲಾಡ್ ಎಲ್ಲ ಮಾಡ್ತೀರಲ್ಲ ಮನೆಗಳಲ್ಲಿ, ಅದಕ್ಕೂ ಸಹಿತ ಸಕ್ಕರೆ ಬದಲು ಈ ಕಂಡೆನ್ಸ್ ಮಿಲ್ಕ್ನ ನೀವು ಸೇರಿಸ್ಕೊಳ್ಬೋದು. ಇದನ್ನು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ತಿಕ್ಕಾಗಿದೆ, ಗಟ್ಟಿಯಾಗಿದೆ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ನೀವು ಅರ್ಧ ಲೀಟ್ರ್ ಹಾಲಿಂದ ಮಾಡಿದಾಗ ಆಲ್ಮೋಸ್ಟ್ 1ರಿಂದ 1.5 ಕಪ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ರೆಡಿ ಆಗುತ್ತೆ. ಇವಾಗ ಕಂಡೆನ್ಸ್ ಮಿಲ್ಕ್ ರೆಡಿಯಾಗಿದೆ. ನೀವು ಇದನ್ನು 1 ತಿಂಗಳವರೆಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.